ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಸಿರಿ ಜ್ಯೋತಿ ಪಯಣಂ. ಇವತ್ತು ನಮ್ಮ ಅತ್ತೆ ಆಂಧ್ರದಿಂದ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂದ್ಬಿಟ್ಟು. ಅದಕ್ಕೆ ಇವತ್ತು ನಾವು ಸ್ವಲ್ಪ ಹೊರಗೆ ಹೋಗ್ತಿದ್ದೀವಿ. ಹಾಗೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ಚೆಕಪ್ ಇದೆಯೋ ಅವೆಲ್ಲ ತೋರಿಸ್ಕೊಂಡು, ಹಾಗೆ ಇವತ್ತು ಶಿವಮೊಗ್ಗದ ಗಾಂಧಿ ಬಜಾರ್ ತೋರಿಸ್ಕೊಂಡು ನೋಡ್ಕೊಂಡು ಬರ್ತೀವಿ. థ్యాంక్ యూ ఫర్ వాచింగ్ సిరి జ్యోతి పయనం. చూస్తూనే ఉండండి. ఇవద్దు ఏమేం లాగ్ ఉందో అన్నీ చూపిస్తాము, చూడండి. ಹಾಯ್ ಫ್ರೆಂಡ್ಸ್, ನಾವಿವಾಗ ಹಾಸ್ಪಿಟ್ಲಿಗೆ ಬಂದುಬಿಟ್ವಿ. ಯಾವ ಹಾಸ್ಪಿಟ್ಲ್ ಅಂದರೆ ಸರ್ಜಿ ಹಾಸ್ಪಿಟ್ಲು. ಇದು ಶಿವಮೊಗ್ಗದಲ್ಲಿರೋದು. ರಾಘವೇಂದ್ರ ಮಠ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹತ್ರ ಇರೋದು ಸರ್ಜಿ ಹಾಸ್ಪಿಟ್ಲು. ಇಲ್ಲಿ ಇವಾಗ ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ, ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಸೊ ಇವಾಗ ವೇಟ್ ಮಾಡ್ತಾಯಿದ್ವಿ. ಇಲ್ಲೆಲ್ಲ ವೇಟ್ ಮಾಡೋ ಸ್ಪೇಸು, ಕೂತ್ಕೊಂಡು ವೇಟ್ ಮಾಡ್ತಾಯಿದ್ದೀವಿ ಡಾಕ್ಟರ್ಗೋಸ್ಕರ. ಡಾಕ್ಟರ್ ಬಂದಮೇಲೆ ಕನ್ಸಲ್ಟ್ ಮಾಡಿ ಹೋಗೋದು. ದೊಡ್ಡಮ್ಮ ಮತ್ತು ಅಮ್ಮ ಇಬ್ಬರು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಕೆ ಬಂದಿದ್ದಾರೆ. ಈಗ ದೊಡ್ಡಮ್ಮಂಗೆ ಬ್ಲಡ್ ಚೆಕಪ್ ಬರ್ಕೊಟ್ಟಿದ್ದಾರೆ. ಈಗ ಬ್ಲಡ್ ಚೆಕಪ್ಗೆ ಇಲ್ಲಿ ಅವರು ವೇಟ್ ಮಾಡ್ತಾಯಿದ್ದಾರೆ. ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಚೆಕಪ್ ಎಲ್ಲ ಮಾಡಿಸಾಯಿತು, ಡಾಕ್ಟರ್ ಹತ್ರ ತೋರಿಸಿದ್ದಾಯಿತು. ಇನ್ನೇನು ಟ್ಯಾಬ್ಲೆಟ್ ಎಲ್ಲ ಬರ್ಸ್ಕೊಂಡಿದ್ದೀನಿ. ಇವ್ರದ್ದೊಂದು ಚೆಕಪ್ ಇದೆ. ಚೆಕಪ್ ಮಾಡಿಸ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊರಗಡೆ ಹೋಗ್ಬೇಕು. ಅಲ್ಲಿ ಹೋಗಿ ಬರೋಣ. ಅಲ್ಲಿಂದ ಲಾಗ್ ತೋರಿಸ್ತೀನಿ. అది ఊరికి వాళ్ళకి స్ట్రెస్ ఉంటుంది. రేట్ చూస్తాను. ಎಳ್ಳೀರು ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಎಳ್ಳೀರು ಕುಡಿಯೋಕ್ಕೆ ಅಂತ ಬಂದಿದ್ದೀವಿ ಇಲ್ಲಿಗೆ. ಎಷ್ಟು ಯಾರು ಎಷ್ಟು 50 ಮಾಡ್ತೀವಿ. ಈ ಕಡೆ 40 ನೋಡಿ ಫ್ರೆಂಡ್ಸ್, 50 ರೂಪಾಯಿ ಎಳಿತಾ ಇದ್ದಾರೆ. 40 ರೂಪಾಯಿ ಕೇಳಿದ್ದೀವಿ. ನೀರಲ್ಲ ಸ್ವಲ್ಪ ಗಂಜಿ ಏನು ಎಳ್ನೀರು ಅಷ್ಟು ರೇಟ್ ಆಗ್ಬಿಟ್ಟೈತೆ. ದಂಡಿಯೆಲ್ಲ ಅಷ್ಟು ರೇಟ್ ಆಗೈತೆ. ಫಸ್ಟಿಗೆ ಆಗೈತಲ್ಲ, ಮತ್ತು ಕಮ್ಮಿ ಮಾಡಿಲ್ಲ ಅವರು. 3 ತಿಂಗಳಾಯ್ತಾ, 50 ಮಾಡಿದಾರ. ಹಂಗೆ ಕೊಡ್ತಾ ಇದ್ದಾರೆ. ಕೊಬ್ಬರಿ ಸ್ವಲ್ಪ ಎಳೆದು ಇದ್ರಿ. ನೋಡಿ ಫ್ರೆಂಡ್ಸ್, ನಮ್ಮ ಚಿನ್ನು ಕುಡಿತಾ ಇದ್ದಾಳೆ ಎಳ್ಳೀರು. ಸುಸ್ತಾಗೋಗ್ಬಿಟ್ಟಿದ್ದಾಳೆ. ಹಾಗಾಗಿ ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದು ಹಾಸ್ಪಿಟ್ಲಿಗೆ. ಇನ್ನು ರಿಪೋರ್ಟ್ ಬರಬೇಕು. ರಿಪೋರ್ಟಿಗೆ ಕಾಯ್ತಾ ಇದ್ವಿ. ಹೊರಗಡೆ ಎಳ್ನೀರು ಕುಡಿಯೋಣ ಅಂತ ಕೊಟ್ಟಿದ್ದೆ. ಇದರಲ್ಲಿ ಇದ್ರೆ ಕೊಡ್ರಿ. ಲೇಡೀಸೇ ಹೊಡಿತಾ ಇದ್ದಾರೆ ನೋಡಿ. ಕೊಡಿ. ಅರ್ಧ ಕೆಜಿ ಕೊಡಿ. ಅದು ಮೆತ್ತಿಗೆ ಅಲ್ಲ, ಮೂಳೆ ಇರಬಾರ್ದು. ಅದೇ ಪೀಸ್ ಮಾಡಿಕೊಡಿ. ಸಣ್ಣಕ್ಕೆ ಮಾಡ್ಕೊಡಿ. ಕೆಜಿ ಅಂತ ಅರ್ಧ ಕೆಜಿ ಅದು ಕೊಡ್ರಿ. ರೈಲು, ಸಾರಿಗಾಕೋ ರೈಲು, ಮತ್ತು ಇದು ಬಾಂಗ್ಡೆ ಮೀನು, ఇది చారుకేసే చేపలు
ಕಡ್ಡಿ ಕಡ್ಡಿ ಕರ್ವಾಡ ಹುಣಸುಲು ರೈಲು ನೀ కావాలవని అదేం చేస్తాను వేయించుకో నాకు వచ్చింగ్ కడిగేసి వంట మాట ಹಾಯ್ ಚಾಪ್ ಇದು ಇದು ಮೀನು ತೊಗೊಳಕ್ಕೆ ಬಂದಿದ್ದೀವಿ ಅಲ್ಸರು ಸುರ್ಮಾಯಿ ಕಡ್ಡಿ ಮೀನು ಎಲ್ಲ ಶಿವಮೊಗ್ಗದಲ್ಲಿ ಬಂದಿದ್ದೀವಿ ತೊಗೊಳಕ್ಕೆ ಕಾರ್ಲೆ ಎಲ್ಲ ಒಣ ಮೀನುಗಳು ಮೀನು ಎಲ್ಲ ಇದೆ ಇದು ಸಾರಿಗೆ ಹಾಕೋದು ಎಲ್ಲ ಫ್ರೆಶ್ ಮೀನುಗಳು ಇದೆಂಥದ್ದು ಸೀಗಡಿ ಸೀಗಡಿ ರೈಲು ಇದು ರೈಲು ತೆಲುಗುలో ಕನ್ನಡ ಸೀಗಡಿ ಸೀಗಡಿ ರೈಲು ಇದೆ ಕನ್ನಡನ ರೈಲೆ ಅಂತ ರೈಲು ಸುರ್ಮಾಯಿ ಶಿವಮೊಗ್ಗದಲ್ಲೇ ಯಾಕೆ ತೊಗೊತಾ ಇದ್ದೀರಾ? ಅಲ್ಲಿ ನಮ್ಮೂರಲ್ಲಿ ಸಿಗಲ್ಲ ಪಾಪ್ಲೆಟ್. మా ఊర్లో ಚಿಕ್ಕಲ್ಲಿದೆ ಅದಕ್ಕೆ ಶಿವಮೊಗ್ಗಲ್ಲ వచ్చి తీసుకున్నా ನಮ್ಮೂರಲ್ಲಿ ಸಿಗಲ್ಲ ಅದಕ್ಕೆ ಇಲ್ಲಿ ತಗೊಳ್ತಾ ಇದ್ದೀನಿ ಪಾಂಪ್ಲೆಂಟ್ ಇದು దీనికి మసాలా పూసి కొంచెము టవాల్లో ఫ్రై చేసుకుంటే బాగుంటుంది ముళ్ళులు ఎక్కువ ఉంటాయి కదా ಏನು ರಾಯಿ ಪಕ್ಕ ఇటు చూడు ಹಾಯ್ ಫ್ರೆಂಡ್ಸ್, ಈಗ ನಾವು ಮಾಲ್ಗೆ ಬಂದಿದ್ದೀವಿ. ಈ ಮಾಲ್ ಎಲ್ಲಿರೋದಂದರೆ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರ್ನಲ್ಲಿ ಸಿಟಿ ಮಾಲ್ ಅಂತ ಇದ್ರ ಹೆಸರು ಸಿಟಿ ಮಾಲ್ ಅಂತ. ಇಲ್ಲಿ ಎಲ್ಲ ಬ್ರ್ಯಾಂಡ್ ಶಾಪ್ಗಳು ಇದೆ. ಈಗ ಕ್ರಿಸ್ಮಸ್ ಬಂತಲ್ವ ಹತ್ರ, ಅದಕ್ಕೆ ಕ್ರಿಸ್ಮಸ್ ಆಫರ್ ಏನೋ ಇದೆ ಅಂತ ಹೇಳಿದರು. ನಾವು ಆಫರ್ ಇದೆ ಅಂತ ಏನು ಬಂದಿಲ್ಲ, ಆದರೆ ಅಲ್ಲಿ ಕ್ರಿಸ್ಮಸ್ ಟ್ರೀ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಲರ್ಫುಲ್ಲಾಗಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಹೋದರೆ ಇನ್ನೂ ಅವರು ಇಟ್ಟಿಲ್ಲ ಕ್ರಿಸ್ಮಸ್ ಟ್ರೀನ, ಆಫ್ಟರ್ 20th ಇಡ್ತಾರಂತೆ. ಸೊ ನಮಗೆ ಕಿಚನ್ಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಆ ಕಿಚನ್ ಐಟಮ್ನ ಪರ್ಚೇಸ್ ಮಾಡಿಕೊಂಡು ನಾವು ರಿಟರ್ನ್ ಬಂದ್ವಿ. ನೋಡಿ ಮಾಲೆಲ್ಲ ತೋರಿಸ್ತೀನಿ. ಮಾಲ್ ತುಂಬ ನೋಡಿ ಎಷ್ಟು ದೊಡ್ಡ ಮಾಲ್ ಇದೆ, ಅದು ತುಂಬ ಚೆನ್ನಾಗಿದೆ.
ఎవరు ಮಾಲ್ ಅನ್ನಿ ಸುತ್ತಾಡ್ಕೊಂಡು ಇವಾಗ ವಾಪಸ್ ಫುಡ್ ಕೋರ್ಟ್ಗೆ ಏನಾದರೂ ಊಟ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಚೆನ್ನಾಗಿತ್ತು. ಇವತ್ತು ಕ್ರಿಸ್ಮಸ್ಗೆ ಏನಾದರೂ ಇಟ್ಟಿರ್ತಾರೆ ಅಂತ ಅಂದ್ಕೊಂಡ್ವಿ, ಬಟ್ ಏನೂ ಇಟ್ಟಿರಲಿಲ್ಲ. ಆಫ್ಟರ್ 20 ಮೇಲೆ ಇರ್ತಾರಂತೆ. ಅದಕ್ಕೆ ಈಗ ಸ್ವಲ್ಪ ಏನಾದ್ರು ಸಾಮಾನು, ಅಡುಗೆ ಸಾಮಾನ್ದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ.